ಟಿವಿ ಪ್ರಪಂಚ. ಹಿರಿಯರಿಗೂ ಕಿರಿಯರಿಗೂ ನಮಸ್ತೆ ತಿಳಿಸ್ತಾ, ಹಾಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮಗೂ ನಮಸ್ತೆ ತಿಳಿಸ್ತಾ, ನಮ್ಮ ಅಂಬಿಕಾ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ನಮ್ಮ ಅಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂಥ ನಮ್ಮ ಸಂತೋಷ್ ಅಣ್ಣ, ನಂತರ ನಮಗೆ DOP ಅಂದರೆ ನಮ್ಮ ಹಳ್ಳಿ ಕಟ್ಟಿಯವರು ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ ನಮಗೆ. ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ AT ರವಿಶಂಕರ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಅದ್ದೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮ ಬ್ರದರ್ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ. ಇನ್ನು ಇವರು ಮಿಶೆಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತೊಗೊಂಡ್ಬರ್ತಾ ಇದ್ದೀವಿ. ನಂತರ ನಮ್ಮ ಅಮಿತ್ ಅವ್ರ ಬಗ್ಗೆ ಹೇಳೋದೇ ಇಲ್ಲ, ತುಂಬ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾದ ನಟನೆ ಮಾಡ್ತಾರೆ. ಇನ್ನು ನಮ್ಮ ಸಿನಿಮಾದ ಇನ್ನೊಂದು ಮಟ್ಟದ ತುಂಬ ಅದ್ಭುತವಾದ ರೋಲ್ ಅಂದರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ. ಇನ್ನು ನಮ್ಮ ಗೊತ್ತಿರಬೇಕು ನಿಮಗೆಲ್ಲ, ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ದೊಡ್ಡ ಪರಿಚಯ ಅವರು. ಅವ್ರ ಬಗ್ಗೆ ನಾನು ಇನ್ನೂ ಹೇಳೋದಿಲ್ಲ. ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ನ ಇಟ್ಕೊಂಡು ಮುನ್ನುಗ್ತಾ ಇದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಒಂದು 14 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಲವ್ ಈಸ್ ಲೈಫ್ ಅವ್ರು ಮಾಡಬೇಕಂದ್ರೆ ತುಂಬ ಲಾಂಗ್ ಟೈಮ್ ಏನು ತೊಗೊಂಡಿಲ್ಲ. ಅಂದ್ಕೊಂಡಿದ್ದು ಒಂದೇ ತಿಂಗಳು, ಪ್ಲ್ಯಾನ್ ಆಗಿದ್ದು ಒಂದೇ ತಿಂಗಳಲ್ಲಿ ಮುಗಿದಿದೆ. ಇನ್ನು ಶೂಟಿಂಗ್ ಪ್ರಾರಂಭವಾಗುವಂಥದ್ದಿದೆ. ಕತೆ ಬಗ್ಗೆ ಹೇಳಬೇಕು ಅಂದರೆ ನಾನು ಈ ಸಿನಿಮಾ ಮುಗಿದ ನಂತರ ಈ ಕತೆ ಬಗ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನಿಮಗೆ, ಮೀಡಿಯಾದವರಿಗೆ. ವರ್ಷ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂದರೆ, ನಾನು ಮೊದಲು ಸೀರಿಯಲಲ್ಲಿ ಬಂದೆ. ನನ್ನ ಗುರುಗಳಾದಂಥ ಅಶೋಕ್ ಕ್ಯಾಮರಾಮ್ಯಾನ್ ಅವರ ಜೊತೆಯಲ್ಲಿ ನಾನು ತುಂಬ ಸಿನಿಮಾಗಳು ಮಾಡ್ಕೊಬಂದೆ, ಸೀರಿಯಲ್ಗಳು ಮಾಡ್ಕೊಬಂದೆ. ನಂತರ ಸಿನಿಮಾಗಳಲ್ಲಿ ಬಂದು ಕಾಲಿಟ್ಟು ನಾನು ಒಬ್ಬ ಲೈಟ್ ಮ್ಯಾನ್ ಆಗಿ ಒಂದು 5 ವರ್ಷ ಕೆಲಸ ಮಾಡಿದೆ ನಾನು ಲೈಟ್ ಮ್ಯಾನ್ ಆಗಿ. ನಂತರ ಮತ್ತೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ ಶೇಖರ್ ಚಂದ್ರ ಸರ್ ಆಗಿರ್ಬೋದು ಆ್ಯಂಡ್ ಸುಂದರ ಸುವರ್ಣ ಆಗಿರ್ಬೋದು, ಇವರ ಜೊತೆ ಇನ್ನೂ ತುಂಬ ಜನ ಇದ್ದಾರೆ, ಅವ್ರ ಜೊತೆಲ್ಲ ಕೆಲಸ ಮಾಡ್ಕೊಂಡ್ಬಂದೆ. ನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಕೆಲವೊಂದು ಭಾಗಗಳಲ್ಲಿ ಮಾಡ್ಕೊಂಡ್ಬಂದೆ. ಈಗ ನಾನು ಲಾಸ್ಟ್ ಸಿನಿಮಾ ನಾನು ಮಾಡಿದ್ದು ಹೈದರಾಬಾದಲ್ಲಿ ಕೆಲಸ ಮುಗಿಸಿದ್ದು ನಾನು. ಅದರಲ್ಲಿ ಶೇಖರ್ ಚಂದ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಮುಗಿಸಿದೆ. ಈಗ ನಿರ್ದೇಶಕನಾಗಿ ಇದು ಫಸ್ಟು ನನ್ನ ನಿರ್ದೇಶನ ಸಿನಿಮಾ. ಇದು ಹೇಳ್ತಾ ನಾನು ಈ ಸಿನಿಮಾ ಇವತ್ತಿನ ಟ್ರೆಂಡಿಗೆ ಕ್ಯೂಟ್ ಲವ್ ಸ್ಟೋರಿ, ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ, ಬಟ್ ಇವತ್ತಿನ ಟ್ರೆಂಡ್ ಏನಿದೆ, ಒಂದು ಟ್ರೆಂಡ್ ಯಾವ ಥರ ಒಂದು ಮುಂಗಾರು ಮಳೆ ಆಗಲಿ ಒಂದು ಚೇಂಜಸ್ ಮಾಡ್ತು, ಮತ್ತು ಸಮಥಿಂಗ್ ಬೇರೆ ಸಿನಿಮಾಗಳು ಏನೆಲ್ಲ ಬಂದವು, ಆ್ಯಂಡ್ ಮುಗಿನ ಮನಸ್ಸಾಗಿರ್ಬೋದು ಸಮಥಿಂಗ್ ಹಾಗೆ ಆ ಥರ ಒಂದು ಚೇಂಜಸ್, ಒಂದು ಕ್ಯೂಟ್ ಲವ್ ಸ್ಟೋರಿನ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲರೂ ಲವ್ ಸ್ಟೋರಿ ಮಾಡ್ತಾರೆ, ಬಟ್ ಇದು ವೆರಿ ಡಿಫ್ರೆಂಟ್. ಇದು ನಾನು ಮಾಡಿ ಆದ ನಂತರ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಸೊ ಇದು ಆ ಟೈಮಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ನನ್ನ ಪರಿಚಯ ಆಗಿದೆ, ಇನ್ನು ನನ್ನ ನಿರ್ಮಾಪಕರು ಪರಿಚಯ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಶೂಟಿಂಗ್ ಶುರು ಬಂದ್ಬಿಟ್ಟು 9ನೇ ತಾರೀಕಿಂದ ಶೂಟಿಂಗ್ ಬಂದ್ಬಿಟ್ಟು ಶೃಂಗೇರಿಯಲ್ಲಿರುತ್ತೆ, PGS ಕಾಲೇಜಲ್ಲಿ. 9ನೇ ತಾರೀಕು ಸ್ಟಾರ್ಟ್ ಆದರೆ ಕಂಟಿನ್ಯೂ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದು 2 months ಒಳಗೆ ಮುಗಿಸ್ತೀವಿ ಎಲ್ಲ ಶೂಟಿಂಗ್ ಮುಗಿಸಿ. ಆಮೇಲೆ ಮುಂದಿನ ಕಾರ್ಯಕ್ರಮಗಳು ಏನು ಮಾಡಬೇಕು ಅದನ್ನು ಮಾಡಿ ನಿಮ್ಮ ಮುಖಾಂತರ ಮಾತಾಡಿ ಅದನ್ನು ತಿಳಿಸ್ತೀನಿ ನಿಮಗೆ. ಧನ್ಯವಾದ. ನಮಸ್ತೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರೆಸ್ಸು ಮೀಡಿಯಾದವರಿಗೆ ಹೃದಯಪೂರ್ವಕ ನನ್ನ ಒಂದು ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ಈ ಹಿಂದೆ ಕನ್ನಡ ಚಿತ್ರರಂಗ ಬಹಳ ಇಷ್ಟಪಟ್ಟು ಫಿಲಮ್ ನೋಡ್ತಾಯಿದ್ದೆ. ನನಗೆ ಮೊದಲೇ ಆಸೆ ಇತ್ತು ನಾನೊಂದು ಫಿಲಮ್ ತೆಗಿಬೇಕು ಅಂತ. ಅಂದರೆ ಅದೊಂದು ಆಸೆಗೆ ನಮ್ಮ ಅಮ್ಮನಿಗೆ ಕೇಳ್ಕೊಂಡೆ, ಸರಿ ನೋಡಪ್ಪ ನೀನು ನಿನ್ನ ಕೈಲಿ ಆಗಿದ್ರೆ ಮಾಡು, ಇಲ್ಲಾಂದರೆ ಹೋಗ್ಬೇಡ ಅಂತಂದರು. ಅವ್ರ ಸಪೋರ್ಟು ನನಗೆ ಇದೆ. ಜೊತೆಗೆ ನನಗೆ ನಮ್ಮ ನಿರ್ದೇಶಕರು
ಶಿವರಾಜ್ ಅವರು ಸಿಕ್ಕಿದ್ರು. ಸಿಕ್ಕಿದ ಮೇಲೆ ಸರಿ ಆಯಿತು, ಕೂತ್ಕೊಂಡು ಮಾತಾಡಿದ ನಂತರ ನನಗನ್ನಿಸ್ತು ಭಾಳ ವರ್ಷದಿಂದ ಪಾಪ ಇವರು ಒಂದು ನಿರ್ದೇಶಕ ಆಗಬೇಕು ಅನ್ನೋದೊಂದು ಹಂಬಲ್ ಮತ್ತು ಡೆಡಿಕೇಶನ್ ನಾವು ನೋಡಿದೆ ಇವರಲ್ಲಿ. ಅದಕ್ಕೆ ಇವರು ಸ್ಟೋರಿ ಕೇಳಿದೆ. ನಾನು ಕೇಳಿದಾಗ ಭಾಳ ಇಷ್ಟ ಆಯಿತು ನನಗೆ. ಕತೆ ಮೂಡಿಸ್ಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು ಸ್ಟೋರಿ ಕೇಳಿದಾಗ. ಪ್ರೀತಿಯ ಜೀವನ, ಲವ್ ಇಸ್ ಲೈಫ್, ಇದು ಭಾಳ ಟೈಟಲ್ ಭಾಳ ಅದ್ಭುತವಾಗಿದೆ. ನನಗೂ ಭಾಳ ಖುಷಿ ಆಯಿತು ಸ್ಟೋರಿ ಕೇಳಿ. ಇದನ್ನು ನಾವು ತೆರೆ ಮೇಲೆ ತರಬೇಕು ಅಂತ ಎಲ್ಲ ನಮ್ಮ ಟೆಕ್ನಿಕಲ್ ಟೀಮು, ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸಹಪಾಠಿಗಳು ಭಾಳ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾನು ನಮ್ಮ ಅಮ್ಮನ ಹತ್ರ ಹೇಳಿದಾಗ ಆಯಿತು ಮಾಡು ಅನ್ನೋ ಒಂದು ಭರವಸೆ ಕೊಟ್ಟು, ಈ ಮುಂದೆ ನನ್ನ ಅಂಬಿಕೆ ಕ್ರಿಯೇಷನ್ಸ್ ಅಂತ ನಾನೊಂದು ಸಂಸ್ಥೆಯನ್ನು ಮಾಡ್ಕೊಂಡು, ಇದು ನನ್ನ ಮೊದಲ ಚಿತ್ರ. ಇದಕ್ಕೆ ನಮ್ಮ ಟೀಮು ಏನಿದೆ, ಇಲ್ಲಿ ಇರ್ತಕ್ಕಂಥವ್ರು ದೇವಪ್ಪ ಆಗ್ಬೋದು, ನಮ್ಮ ನಿರ್ದೇಶಕ ಆಗ್ಬೋದು, ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಆರ್ಟಿಸ್ಟ್ ಆಗ್ಬೋದು, ಇವರೆಲ್ಲ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಜೊತೆಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ನನಗೆ ಭಾಳ ಅನಿಸ್ತಾ ಇತ್ತು. ಸರಿ, ಇದನ್ನು ನಾನು ನನ್ನ ಒಂದು ಮೊಟ್ಟ ಮೊದಲ ಲವ್ ಈಸ್ ಲೈಫ್ ಫಿಲಮಲ್ಲಿ ಒಂದು ಅಷ್ಟು ಜನಕ್ಕೆ ಹೊಸ ಪ್ರತಿಭೆಯನ್ನು ಗುರುತಿಸ್ಕೆ ಒಂದು ಅವಕಾಶ ಸಿಕ್ಕಿತು. ನಾನೇ ಈಗ ಈ ಫಿಲಮ್ಗೆ ನಿರ್ಮಾಪಕನಾಗಿರೋದಕ್ಕೆ ಭಾಳ ಖುಷಿ. ಇಷ್ಟು ಹೇಳ್ತಾ ನಿಮಗೆಲ್ಲ ಹೊಲಿಸ್ತಾ ಥ್ಯಾಂಕ್ ಯು. ನಮ್ಮ ನಿರ್ಮಾಪಕರಿಗೆ ಮೊದಲನೇ ಮಾತು ಇದು ಸಿನಿಮಾದಲ್ಲಿ. ಅವರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ. ಓಕೆ, ನೆಕ್ಸ್ಟ್ ನನ್ನ ಸಿನಿಮಾದ ಹೀರೋ ಮಾತಾಡ್ತಾರೆ, ಭರತ್ ಕುಮಾರ್. ಥ್ಯಾಂಕ್ ಯು. ನಮ್ಮ ಮನೆದೇವರಾದಂಥ ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಂದಿರತಕ್ಕಂಥ ಎಲ್ಲ ನನ್ನ ಫ್ರೆಂಡ್ಸು, ಮೇನ್ ನಮ್ಮ ಟೀಮು, ಮತ್ತು ಮೇನ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಮೀಡಿಯಾ ಪಾರ್ಟ್ನರ್ಸ್, ನೀವಿಲ್ಲದೇ ಇದ್ದರೆ ಏನಿಲ್ಲ, ಎಲ್ರಿಗೂ ಗೊತ್ತಿರೋದು. ಸೊ ನೀವು ಬಂದಿರೋದು ನಾವು ತುಂಬ ಇಷ್ಟ ಆಯಿತು. ಸೊ ನನಗೆ ಮೆಜೆಸ್ಟಿಕ್ 2 ಮಾಡ್ತಾ ಇದ್ದಾಗಲೇ ಈ ಥರದೊಂದು ಸಿನಿಮಾ ಬಂದಿದ್ದು, ನಮ್ಮ ಗುರುಗಳಾದಂಥ ಶಿವರಾಜ್ ಸರ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಇದೆ. ಮತ್ತು ಅದೃಷ್ಟನೂ ಅನ್ಕೋತೀನಿ. ಒಬ್ಬ ಹೊಸ ಪ್ರತಿಭೆ ಬಂದು ಮಾಡ್ತಾ ಇರೋವಾಗ ಒಂದು ಸಿನಿಮಾ ಮುಗ್ಸೋಕ್ಕೆ ಮುಂಚೆನೇ ಇನ್ನೊಂದು ಸಿನಿಮಾ ಸಿಕ್ಕಿರೋದು ಎಲ್ರಿಗೂ ಅವಕಾಶ ಸಿಗೋಲ್ಲ. ಏನೋ ದೇವರು ನಮ್ಮ ಮೇಲೆ ಸ್ವಲ್ಪ ದಯೆ ಮಾಡಿ ನಮ್ಗೆ ಈ ಥರ ಒಂದು ಅವಕಾಶ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ಸು. ಲೈಕ್ ಎಲ್ಲರೂ ಲವ್ ಮಾಡ್ತಾರೆ, ಎಲ್ಲರೂ ಲವ್ ಮಾಡಿರ್ತಾರೆ. ಅಫ್ಕೋರ್ಸ್ ಇಲ್ಲಿರೋರು ಎಲ್ಲರೂ ಲವ್ ಮಾಡಿರ್ತಾರೆ. ಎಲ್ಲರದ್ದು ಒಂದೊಂದು ಕತೆ ಸಪ್ರೇಟಾಗಿ ಇದ್ದೇ ಇರುತ್ತೆ. ಓಕೆನಾ? ಎಲ್ಲರದ್ದು ಒಂದೊಂದು ಲವ್ ಸ್ಟೋರಿ ಸಪ್ರೇಟಾಗಿ ಇದ್ದೇ ಇರುತ್ತೆ. ಆದರೆ ಈ ರೀತಿಯೂ ಒಂದು ಲವ್ ಸ್ಟೋರಿ ಇರ್ಬೋದಾ? ಲೈಕ್ ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಎಲ್ಲ ಲವ್ ಸ್ಟೋರಿಗಿಂತ ನಮ್ಮ ಲವ್ ಸ್ಟೋರಿ ತುಂಬ ವಿಭಿನ್ನವಾಗಿರುತ್ತೆ. ಈ ರೀತಿಯೂ ಒಂದು ಸ್ಟೋರಿ ಇರುತ್ತಾ ಅನ್ನೋದು ನೋಡಿದ್ರೇ ನಿಮಗೆ ಗೊತ್ತಾಗೋದು. ಯಾಕಂದರೆ ವೆನ್ ಐ ಹರ್ಡ್ ಫಸ್ಟ್ ಟೈಮ್ ಐ ಫೆಲ್ಟ್ ದ ಸೇಮ್ ಥಿಂಗ್. ಹಿಂಗೂ ಲವ್ ಮಾಡ್ತಾರ ಜನ, ಅಂದರೆ ಈ ಥರನೂ ಇರುತ್ತಾ? ಅಂದರೆ ಇಷ್ಟು ಆರ್ಥೋಡಾಕ್ಸ್ ಕಂಟ್ರಿ ನಮ್ಮದು ಹಿಂಗೆ ಇದೆ. ಮತ್ತು ಅಟ್ ದ ಸೇಮ್ ಟೈಮ್ ಇಸ್ ಸೋ ಮಾಡರ್ನೈಸ್ಡ್. ಸೊ ಅಂದ್ರೂ ಅದೆಲ್ಲದಕ್ಕೂ ಮೀರಿ ಈ ಥರದೊಂದು ಕಲ್ಪನೆ ಬಂದಿರೋದು ನಮ್ಮ ಶಿವರಾಜ್ ಸರ್ ಅವ್ರದ್ದು. ಮೀನ್ ಅವ್ರ ಸ್ಟೋರಿ ಲೈನ್ಗೆ ನಾನು ಫ್ಯಾನ್ ಸರ್. ಮತ್ತು ಮೇನ್ ನನಗೆ ಈ ಮೂವಿಲಿ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ಮೀನ್ ಎವ್ರಿ ಮೂವ್, ಎವ್ರಿಥಿಂಗ್ ಕೌಂಟ್ಸ್. ಸೊ ಹಿ ಹಸ್ ಡನ್ ವರ್ಕ್ಶಾಪ್ ಆ್ಯಂಡ್ ಈಸ್ ಟೀಚಿಂಗ್ ಮೀ ಎವ್ರಿಥಿಂಗ್. ಎಲ್ಲನೂ ಹೇಳ್ಕೊಟ್ಟು ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು. ಆಮೇಲೆ ಅದರಲ್ಲಿ ನನ್ನ ಮ್ಯಾನರಿಸಮ್ಸ್ ಏನಿದೆಯೋ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲದಕ್ಕೂ ಸಪೋರ್ಟಿವ್ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹೊಸ ಪ್ರತಿಭೆಗೆ ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟು ಚಿತ್ರರಂಗನ ಈ ಥರ ಬೆಳೆಸ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೆಂಬಿ ಹಳ್ಳಿಕಟ್ಟಿ ಸರ್ ಅವರು ನಮ್ಮ ಡೈರೆಕ್ಟರ್ ಸರ್ ಜೊತೆ ಇದ್ದು ಅವರು ನಮಗೆ ಗೈಡೆನ್ಸ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಿಶೆಲ್, ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್. ಥ್ಯಾಂಕ್ ಯು ಫಾರ್ ಇವರು ಅಷ್ಟೇ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಅಮಿತ್ ಸರು ಅವರು ಎಲ್ಲ ಬಂದು ನಮಗೆ
ಇನ್ನೂ ಬಲ ಆ್ಯಡ್ ಮಾಡಿದ್ದಾರೆ. ಸೊ ದಟ್ಸ್ ವಾಟ್. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ನನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪಾತ್ರ ಹೇಗಿರುತ್ತೆ? ಸೊ ನಮ್ಮ ಪಾತ್ರ ಇದು ಈ ಕಾಲಕ್ಕೆ ತಕ್ಕಂಗೆ ಒಂದು ಹುಡುಗ ಹೆಂಗೆ ಇರ್ತಾನೆ. ಸೊ RCC ಪೋಸ್ಟರ್ಸಲ್ಲಿ ನೋಡಿದಂಗೆ ವಿ ಹ್ಯಾವ್ ಅ ಡಿಫ್ರೆಂಟ್ ಕಂಟ್ರಿ ಇನ್ವಾಲ್ಡ್ ಇನ್ ದಿಸ್. ಸೊ ಯಾ, ದ ಸ್ಟೋರಿ ಲೈನ್ ಗೋಸ್ ಇಟ್ಸ್ ವೆರಿ ಡಿಫ್ರೆಂಟ್ ಸರ್. ಅಲ್ಲಿ ಇಲ್ಲಿ ಒಂಥರ ಎಲ್ಲ ಥರ ಇದೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಶೇಡ್ ಆಲ್ಸೋ ಇನ್ ದಿಸ್. ಸೊ ದಟ್ ಅವರೇ ಇಲ್ಲಿ 2 ಶೇಡ್ ಅದು. ಅವರೇ ಹೇಳ್ತಾರೆ. ಸೊ ಆ ಪಾತ್ರ ಇಸ್ ಅ ಲವ್ ಬಾಯ್, ಆಫ್ ಕೋರ್ಸ್ ಲವ್ ಸ್ಟೋರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಶೆಲ್. ಇಲ್ಲಿ ಬಂದಿರೋ ಮೀಡಿಯಾ ಎಲ್ಲರಿಗೂ ತುಂಬ ಧನ್ಯವಾದ ಬಂದಿದ್ದಕ್ಕೆ. ಎಲ್ಲರಿಗೂ ನಮಸ್ಕಾರ. ಲವ್ ಇಸ್ ಲೈಫ್ ನಮ್ಮ ಚಿತ್ರದ ಟೈಟಲ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಲವ್ ಸ್ಟೋರಿ. ನಾನು ಇದುವರೆಗೂ ಈ ಥರ ಲವ್ ಸ್ಟೋರಿ ಕೇಳಿರಲಿಲ್ಲ. ಹಲೋ ಹಲೋ, ಈ ಬೇಕು ಹಾಕ್ಕೊಡಿ. ಉಲ್ಲಾಸ್ ಏನದು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಶೆಲ್. ಸೊ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ. ಲವ್ ಈಸ್ ಲೈಫ್ ನಮ್ಮ ಚಿತ್ರದ ಟೈಟಲ್ ಒಂದು ಡಿಫ್ರೆಂಟ್ ಆಗಿರುವಂಥ ಲವ್ ಸ್ಟೋರಿ. ನಮ್ಮ ಡೈರೆಕ್ಟರ್ ಶಿವರಾಜ್ ಸರ್ ತುಂಬ ಒಳ್ಳೆಯದಾಗಿ ಒಂದು ಸ್ಟೋರಿ ಬರೆದಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಸಂತೋಷ್ ಸರ್, ಅಂಬಿಕಾ ಕ್ರಿಯೇಷನ್ಸ್, ಆಮೇಲೆ DOP ಸರ್, ಮ್ಯೂಸಿಕ್ ಡೈರೆಕ್ಟರ್ ಭರತ್, ಎಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ವೆರಿ 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 ಹ್ಯಾಪಿ. ಆ್ಯಂಡ್ ಸ್ಟೋರಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಒಂದು ಇಷ್ಟ ಆಗೋವಂಥ ಕ್ಯಾರೆಕ್ಟರ್. ಇಟ್ಸ್ ಅ ಟ್ರೆಡಿಷ್ನಲ್ ಕ್ಯಾರೆಕ್ಟರ್ ವಿತ್ ಲೈಕ್ ಅ ಮಾಡರ್ನ್ ಗರ್ಲ್ ವಿತ್ ಅ ಟ್ರೆಡಿಷ್ನಲ್ ಮೈಂಡ್ ಸೆಟ್.